Good morning, dear students. I am Professor Sunil Raj, J, Department of Commerce, Union Christian College, Shiragate, Tumkur. In this video, I'm going to discuss the topic that is types of financial services. Types of financial services. In the previous classes, we discussed meaning of financial service, features of financial service, importance of financial service, and objectives of financial service. Today's topic is types of financial service. Financial services objectives ಓದಿದ್ವು, ಲಕ್ಷಣಗಳು ಫೀಚರ್ಸ್ ಅನ್ನು ಓದಿದ್ವು, ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಗಳನ್ನು ಓದಿದ್ವು. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋಂಥದ್ದು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನು ಡಿಸ್ಕಸ್ ಮಾಡಬೇಕಾಗಿದೆ. Some authors divides or bifurcates the financial services majorly under two heads. Under two heads. ಎರಡು ಹೆಡ್ಡಿಂಗ್ಗಳ ಮುಖಾಂತರ ನಮಗೆ ಕೆಲವು ಆಥರ್ಸ್ ಏನ್ ಮಾಡಿದ್ದಾರೆ, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಹೇಳಿದ್ದಾರೆ. ಯಾವ್ದು ಎರಡು ಹೆಡ್ಡಿಂಗ್ ಅನ್ನೋದಾದ್ರೆ, ಒಂದು ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ. ಫಂಡ್ ಬೇಸ್ಡ್ ಸರ್ವಿಸಸ್. ಸೆಕೆಂಡ್ ಹೆಡ್ಡಿಂಗು ಫೀಸ್ ಬೇಸ್ಡ್ ಸರ್ವಿಸಸ್ ಅಂತ ಇದೆ. ಫಂಡ್ ಬೇಸ್ಡ್ ಸರ್ವಿಸಸ್, ಫೀಸ್ ಬೇಸ್ಡ್ ಸರ್ವಿಸಸ್. ಫಂಡ್ ಬೇಸ್ಡ್ ಸರ್ವಿಸಸ್ ಅಂದ್ರೆ, ಫಂಡ್ ಅಂದ್ರೆ ದ ಮನಿ, ದ ಲೋನ್, ದ ಅಮೌಂಟ್, ರೈಟ್. ಹಾಗಾದ್ರೆ ಫಂಡ್ ಬೇಸ್ಡ್ ಸರ್ವಿಸಸ್ ಅಂದ್ರೆ ಬ್ಯಾಂಕುಗಳು, ಇನ್ಶೂರೆನ್ಸ್ ಕಂಪನಿಗಳು, ಅದರ್ ಫೈನಾನ್ಷಿಯಲ್ ಇಂಡಸ್ಟ್ರೀಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಯಾವುದೆಲ್ಲ ಬರ್ತಾವಲ್ಲ, ಪ್ರೈವೇಟ್, ಪಬ್ಲಿಕ್, ರೈಟ್. ಈ ಎಲ್ಲಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಫಂಡ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಫಂಡ್ ಕೊಡೋದ್ರ ಮುಖಾಂತರ ಸರ್ವಿಸಸ್ ಅನ್ನು ಕೊಡುತ್ತೆ. ಫಂಡ್ ಕೊಟ್ರೆ ಅದು ಫಂಡ್ ಬೇಸ್ಡ್ ಸರ್ವಿಸಸ್. ಫಂಡ್ ಏನಕ್ಕೆ ಕೊಡ್ತಾರೆ, ರೈಟ್? ಫಂಡ್ ಅಸೆಟ್ಸ್ ಅನ್ನ ತಗೊಳ್ಳೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ, ರೈಟ್. ಆ ತರ ಫಂಡ್ ಕೊಟ್ರೆ ಅದನ್ನ ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ ಕರೀತಾರೆ. ಮತ್ತೊಂದಿದೆ ಫೀಸ್ ಬೇಸ್ಡ್ ಸರ್ವಿಸಸ್ ಅಂತ. ಫೀಸ್ ಬೇಸ್ಡ್ ಸರ್ವಿಸಸ್. ಫೀಸ್ ಬೇಸ್ಡ್ ಸರ್ವಿಸಸ್ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅವರು ಕೊಡ್ತಕ್ಕಂತ ಸರ್ವಿಸಸ್ಗೆ, ಅವರು ಕೊಡುವಂತಹ ಸೇವೆಗಳಿಗೆ ಫೀಸ್ ಅನ್ನ ಕಲೆಕ್ಟ್ ಮಾಡ್ತವೆ. ಫೀ ಅನ್ನ ಕಲೆಕ್ಟ್ ಮಾಡ್ತವೆ. ಏನಾದ್ರೂ ಸರ್ವಿಸಸ್ ಕೊಟ್ಟು ಫೀಸ್ ಕಲೆಕ್ಟ್ ಮಾಡಿದ್ರೆ ಫೀಸ್ ಬೇಸ್ಡ್ ಸರ್ವಿಸಸ್ ಅಂತ ಕರೀತಾರೆ, ರೈಟ್. ಲಂಸಮ್ ಲೋನ್ ತರ ಕೊಟ್ರೆ, ಲೋನ್ ತರ ಕೊಟ್ಟು ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅದನ್ನ ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ ಕರೀತಾರೆ. ಮೇಜರ್ ಬೈಫರ್ಕೇಶನ್ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ, ರೈಟ್. ಈ ಫಂಡ್ ಬೇಸ್ಡ್ ಸರ್ವಿಸಸ್ ನ 8 ಪಾಯಿಂಟ್ ಆಗಿ ಮತ್ತೆ ಫೀಸ್ ಬೇಸ್ಡ್ ಸರ್ವಿಸಸ್ ನ 8 ಪಾಯಿಂಟ್ ಆಗಿ ಮತ್ತೆ ಡಿವೈಡ್ ಮಾಡ್ತಾರೆ. ಈ ಫಂಡ್ ಬೇಸ್ಡ್ ಸರ್ವಿಸಸ್ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಲೀಸ್ ಫೈನಾನ್ಸಿಂಗ್. ಲೀಸ್, ಲೀಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಕಾನ್ಸೆಪ್ಟ್, ರೈಟ್. ಒಂದು ಅಸೆಟ್ಸ್ ಅನ್ನ ಅಕ್ವೈರ್ ಮಾಡ್ಬೇಕಾದ್ರೆ, ರೈಟ್, ಆಸ್ತಿ ತಗೊಳ್ಬೇಕಾದ್ರೆ, ಅಥವಾ ಎಕ್ಸಾಂಪಲ್ ಮನೆ ತಗೋಬೇಕು ಅನ್ನೋದಾದ್ರೆ ಒಂದು ಸ್ವಂತಕ್ಕೆ ಮನೆ ತಗೊಬಹುದು, ಅಥವಾ ರೆಂಟೆಡ್ ಬೇಸಿಸ್ ಮೇಲೆ, ರೆಂಟ್ ಬಾಡಿಗೆ ಬೇಸಿಸ್ ಮೇಲೆ ಮನೆಯನ್ನ ಅಕ್ವೈರ್ ಮಾಡ್ಕೊಳ್ಬಹುದು, ಅಥವಾ ಲೀಸ್ ಬೇಸಿಸ್ ಮೇಲೆ ಮನೆ ಅಕ್ವೈರ್ ಮಾಡ್ಕೊಳ್ಬಹುದು. ಅದೇ ತರಹ ಕಂಪನಿಗಳಲ್ಲೂ ಅಷ್ಟೇನೆ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ, ಲೈಕ್ ಮಿಷನರಿ, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್ಸ್, ರೈಟ್, ಇವುಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಳ್ಬೇಕಾದ್ರೆ
ರೆಂಟೆಡ್ ಆಗಿ ತಗೊಳ್ಬಹುದು, ಬಾಡಿಗೆ ಕೊಟ್ಟು ತಗೊಳ್ಬಹುದು, ಸ್ವಂತಕ್ಕೆ ತಗೊಳ್ಬಹುದು, ಓನ್ ಬಿಲ್ಡಿಂಗ್ ಆಗ್ತದೆ ಅಥವಾ ಓನ್ ಅಸೆಟ್ಸ್ ಆಗ್ತದೆ. ಮತ್ತೊಂದು ಲೀಸ್ಗೆ ತಗೊಳ್ಬಹುದು. ಲೀಸ್ ಕಾನ್ಸೆಪ್ಟ್ ಗೊತ್ತಿದೆ, ಲಂಸಮ್ ಅಮೌಂಟ್ ಅನ್ನ ಕೊಡೋದು, ರೈಟ್? ಲಂಸಮ್ ಅಮೌಂಟ್ ಅನ್ನ ಕೊಡೋದು, ಒಂದಷ್ಟು ದಿವಸ ಆದ್ಮೇಲೆ ಅಮೌಂಟ್ ವಾಪಸ್ ಕೊಡ್ತಾರೆ, ಆ ಅಸೆಟ್ಸ್ ಅನ್ನ ಅವ್ರಿಗೆ ಬಿಟ್ಕೊಡ್ಬೇಕಾಗ್ತದೆ. ಆಫ್ಟರ್ ಡಿಡಕ್ಟಿಂಗ್ ಸಮ್ ಡಿಪ್ರಿಸಿಯೇಷನ್ ಅಂತ ಕಳ್ಕೊಂಡು ಲಂಸಮ್ ಅಮೌಂಟ್ ಅನ್ನ ಕೊಡ್ತಾರೆ, ರೈಟ್? ಇದು ಲೀಸ್ ಫೈನಾನ್ಸಿಂಗ್. ಇದು ಸಹ ಫಂಡ್ ಬೇಸ್ಡ್ ಸರ್ವಿಸಸ್. ಬ್ಯಾಂಕ್ನವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನವರು ಲೀಸ್ ಫೈನಾನ್ಸ್ ಕೊಡ್ತಾರೆ. ಲೀಸ್ಗೆ ಅಸೆಟ್ಸ್ ತಗೊಳ್ತೀವಿ ಅಂದ್ರೆ ದುಡ್ಡನ್ನ ಕೊಡ್ತಾರೆ, ಅದನ್ನ ಲೀಸ್ ಫೈನಾನ್ಸ್ ಅಂತ ಕರೀತಾರೆ. ಹೈರ್ ಪರ್ಚೇಸ್, ನಿಮ್ಗೆ ಅಕೌಂಟೆನ್ಸಿನಲ್ಲಿ ಗೊತ್ತಿದೆ ಹೈರ್ ಪರ್ಚೇಸ್ ಅಂತ. ಹೈರ್ ಪರ್ಚೇಸ್ ಸಿಸ್ಟಮ್, ಹೈಯರ್ ಅಂದ್ರೆ ಮೇಜರ್ ಆಗಿ ಬಾಡಿಗೆಗೆ, ಅಥವಾ ಪ್ಯೂರ್ ಅಕೌಂಟಿಂಗ್ ನಲ್ಲಿ ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ಇನಿಷಿಯಲ್ ಅಮೌಂಟ್ ಅಂತ ಹೇಳಿ ಡೌನ್ ಪೇಮೆಂಟ್ ಅನ್ನ ಕೊಡಬೇಕು. ಆಫ್ಟರ್ ಕಂಪ್ಲೀಷನ್ ಆಫ್ ಲಾಸ್ಟ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್, ಕೊನೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆದ್ಮೇಲೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ, ರೈಟ್? ಈ ತರ ಹೈರ್ ಆಗು ಸಹ, ಬಾಡಿಗೆಗೂ ಸಹ, ಹೈರ್ಗೂ ಸಹ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಆ ತರ ಹೈಯರ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಂಕ್ಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು ಲೋನ್ ಕೊಡ್ತಾರೆ. ಇದು ಫಂಡ್ ಬೇಸ್ಡ್ ಸರ್ವಿಸ್. ನೆಕ್ಸ್ಟ್ ಮೂರನೇದು, ಥರ್ಡ್ ಒನ್, ವೆಂಚರ್ ಕ್ಯಾಪಿಟಲ್. ಈಗಾಗಲೇ ಸುಮಾರು ಸರಿ ಹೇಳಿದ್ದೀನಿ, ವೆಂಚರ್ ಕ್ಯಾಪಿಟಲ್ ಅಂದ್ರೆ ಅದು ಒಂದು ಕ್ಯಾಪಿಟಲ್, ಟೈಪ್ ಆಫ್ ಕ್ಯಾಪಿಟಲ್, ರೈಟ್? ವೆಂಚರ್ ಕ್ಯಾಪಿಟಲ್ ಇಸ್ ಎ ಕ್ಯಾಪಿಟಲ್. The bank or any financial institution provide loan for new and risky projects. ಇಲ್ಲಿ ನ್ಯೂ ಅಂಡ್ ರಿಸ್ಕಿ ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದೀವಿ, ಲೋನ್ ಕೊಡಿ, ಅದು ವೆಂಚರ್ ಕ್ಯಾಪಿಟಲ್ ಆಗಲ್ಲ. ಹಾಗಾದ್ರೆ ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ಬೇಕಾದ್ರೆ ಅದು ನ್ಯೂ ಅಂಡ್ ರಿಸ್ಕಿ ಪ್ರಾಜೆಕ್ಟ್ ಆಗಿರ್ಬೇಕು. ನ್ಯೂ ಅಂಡ್ ರಿಸ್ಕಿ ಪ್ರಾಜೆಕ್ಟ್ ಅಂದ್ರೆ ಏನಾಗಾದ್ರೆ ಹೊಸ ತರವಾಗಿರ್ಬೇಕು, ಬಿಸ್ನೆಸ್ ಹೊಸ ರೀತಿ ಅನ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಹೊಸದಾಗಿರ್ಬೇಕು, ರೈಟ್? ಈ ತರ ನ್ಯೂ ಅಂತಕ್ಕಂಥದ್ದು ಆಡ್ ಆಗಿರ್ಬೇಕು, ಹೊಸದು ಅಂತಕ್ಕಂಥದ್ದು ಇರಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೋಲ್ಗೇಟ್ ಮ್ಯಾನುಫ್ಯಾಕ್ಚರಿಂಗ್ ಟೂತ್ ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ನಾವು ಅದೇ ಟೂತ್ ಪೇಸ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಲೋನ್ ಕೊಡಿ ಅಂದ್ರೆ ಅದು ವೆಂಚರ್ ಕ್ಯಾಪಿಟಲ್ ಅಲ್ಲ. ನ್ಯೂ ಟೈಪ್ ಆಫ್ ಪ್ರೊಡಕ್ಷನ್, ನ್ಯೂ ಪ್ರೋಸೆಸ್ ಇರಬೇಕು, ಅಥವಾ ರಿಸ್ಕಿ ಪ್ರಾಜೆಕ್ಟ್ ಆಗಿರಬೇಕು. ರಿಸ್ಕಿ ಪ್ರಾಜೆಕ್ಟ್ ಅಂದ್ರೆ ಏನಂದ್ರೆ ವಿಚ್ ವಿಲ್ ಅರ್ನ್ಸ್ ಇನ್ ಫ್ಯೂಚರ್, ತುಂಬಾ ದುಡ್ಡನ್ನ ಫ್ಯೂಚರ್ ನಲ್ಲಿ ಅರ್ನ್ ಮಾಡಿಕೊಡುತ್ತೆ. ಹಾಗಾಗಿ ರಿಸ್ಕಿ ಪ್ರಾಜೆಕ್ಟ್, ರೈಟ್? ರಿಸ್ಕಿ ಪ್ರಾಜೆಕ್ಟ್ ಆಗಿರಬೇಕು. ರಿಸ್ಕಿ ಪ್ರಾಜೆಕ್ಟ್ಗೆ ಮತ್ತೆ ನ್ಯೂ ಟೈಪ್ ಆಫ್ ಪ್ರೊಡಕ್ಷನ್ ಮಾತ್ರ ಏನ್ ಮಾಡ್ಕೊಡ್ತದೆ, ಲೋನ್ ನ ಪ್ರೊವೈಡ್ ಮಾಡ್ತದೆ. ಟೇಕ್ ಫಾರ್ ಎಕ್ಸಾಂಪಲ್, ತುಮಕೂರಿನಲ್ಲಿ ಹೊಸದಾಗಿ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹೊಸದಾಗಿ ಯಾವುದೋ ಒಂದು ರಿಸ್ಕಿ ಪ್ರಾಜೆಕ್ಟ್, ಲೈಕ್ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ, ಅದು ನ್ಯೂ ಒನ್, ದ ರಿಸ್ಕಿ ಒನ್. ಆ ಥರದ್ದೇ ಯಾವುದಾದ್ರೂ ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನೇನಂತ ಕರೀತಾರೆ, ನ್ಯೂ ಅಂಡ್ ರಿಸ್ಕಿ ಪ್ರಾಜೆಕ್ಟ್ ಅಂತ ಕರೀತಾರೆ. ಅಂತ ನ್ಯೂ ಅಂಡ್ ರಿಸ್ಕಿ ಪ್ರಾಜೆಕ್ಟ್ ನಾನು ತಗೊಳ್ತೀನಿ ಅನ್ನೋದಾದ್ರೆ, ರೈಟ್, ಅದಕ್ಕೆ ಲೋನ್ ಕೊಡ್ತಕ್ಕಂಥದ್ದು ವೆಂಚರ್ ಕ್ಯಾಪಿಟಲ್ ಅಂತ ಕರೀತಾರೆ. ಅದಕ್ಕೆ ಲೋನ್ ಕೊಟ್ರೆ ಅದನ್ನೇ ವೆಂಚರ್ ಕ್ಯಾಪಿಟಲ್ ಅಂತ ಕರೆಯೋದು. ನೆಕ್ಸ್ಟ್ ಕನ್ಸ್ಯೂಮರ್ ಫೈನಾನ್ಸ್ ಅಂತ, ಫೋರ್ತ್ ಪಾಯಿಂಟ್, ಕನ್ಸ್ಯೂಮರ್ ಫೈನಾನ್ಸ್, ರೈಟ್? ಕನ್ಸಂಪ್ಷನ್ಗೋಸ್ಕರ, ರೈಟ್? ಕಸ್ಟಮರ್ಸ್ ಬ್ಯಾಂಕ್ಗಳಲ್ಲಿ ಕನ್ಸಂಪ್ಷನ್ಗೋಸ್ಕರ ಲೋನ್ ತಗೊಂಡ್ರೆ ಅದನ್ನು ಕನ್ಸ್ಯೂಮರ್ ಫೈನಾನ್ಸ್. ಟೇಕ್ ಫಾರ್ ಎಕ್ಸಾಂಪಲ್, ಫಾರ್ ದ ಪರ್ಪಸ್ ಆಫ್ ಕನ್ಸ್ಯೂಮಿಂಗ್ ದ ಲೈವ್ಲಿಹುಡ್, ರೈಟ್? ನಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ಳೋದಕ್ಕೋಸ್ಕರ, ಆಹಾರಗಳನ್ನ ತೆಗೋದಕ್ಕೋಸ್ಕರ, ರೈಟ್? ಕನ್ಸ್ಯೂಮರ್ಗೆ ಫೈನಲ್ ಕನ್ಸಂಪ್ಷನ್ಗೋಸ್ಕರ, ನಾಟ್ ಫಾರ್ ರೀಸೇಲ್ಗಲ್ಲ, ರೈಟ್? ಅದು ಫೈನಲ್ ಕನ್ಸಂಪ್ಷನ್ ಆಗಿರ್ಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ಹೋಗಿ ವಾಷಿಂಗ್ ಮಿಷಿನ್ ತಗೊಳ್ಳೋದಕ್ಕೆ, ಟಿವಿ ತಗೊಳ್ಳೋದಕ್ಕೆ, ರೈಟ್?
ರೆಫ್ರಿಜರೇಟರ್ ತಗೊಳಕ್ಕೆ. ದೀಸ್ 3 ಆರ್ ದ ಗೂಡ್ಸ್ ಫಾರ್ ಫೈನಲ್ ಕನ್ಸಂಪ್ಷನ್, ಅಂತಿಮ ಉಪಯೋಗಕ್ಕೋಸ್ಕರ, ನಾಟ್ ಫಾರ್ ರೀಸೇಲ್, ಮಾರಾಟ ಮಾಡೋದಕ್ಕಲ್ಲ, ಸ್ವಂತ ಉಪಯೋಗಕ್ಕೋಸ್ಕರ ಇಂಥ ವಸ್ತುಗಳನ್ನ ತಗೊಳ್ತೀವಿ ಅಂತ ಲೋನ್ ಕೇಳಿದ್ರೆ ಬ್ಯಾಂಕ್ ಹೇಳಲ್ವೇ, ರೈಟ್? ಅದನ್ನು ಕನ್ಸ್ಯೂಮರ್ ಫೈನಾನ್ಸ್ ಅಂತ. ನೆಕ್ಸ್ಟ್ ವೆಹಿಕಲ್ ಫೈನಾನ್ಸ್, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ರೈಟ್? ವೆಹಿಕಲ್ ಫೈನಾನ್ಸ್ ಅಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಫಾರ್ ದ ಪರ್ಪಸ್ ಆಫ್ ಪರ್ಚೇಸ್ ಆಫ್ ವೆಹಿಕಲ್, ಇಟ್ ಮೇ ಬಿ 2 ವೀಲರ್ ಆರ್ 3 ವೀಲರ್ ಆರ್ 4 ವೀಲರ್ಸ್, ರೈಟ್? 2 ಚಕ್ರ ದ್ವಿಚಕ್ರ ವಾಹನ ಆಗಿರ್ಬೋದು, ಕಾರ್ ಆಗಿರ್ಬೋದು, ಆಟೋ ರಿಕ್ಷಾ ಆಗಿರ್ಬೋದು, ಬಸ್ ಆಗಿರ್ಬೋದು, ರೈಟ್? ಈ ಥರ ವೆಹಿಕಲ್ಗಳನ್ನ ತಗೊಳ್ಳೋದಕ್ಕೋಸ್ಕರ ಲೋನ್ ಕೊಟ್ಟರೆ ಅದನ್ನು ವೆಹಿಕಲ್ ಫೈನಾನ್ಸ್ ಅಂತ ಕರೀತಾರೆ. ಇದು ಫಂಡ್ ಬೇಸ್ಡ್ ಸರ್ವಿಸಸ್. ಲಂಸಮ್ ಫಂಡನ್ನು ಕೊಡ್ತಾರೆ ಕಾರ್ ತಗೊಳ್ಳೋದಕ್ಕೆ, ಬೈಕ್ ತಗೊಳ್ಳೋದಕ್ಕೆ, ಫಂಡ್ ಬೇಸ್ಡ್ ಸರ್ವಿಸ್. ನೆಕ್ಸ್ಟ್ 6th ಒನ್ ಈಸ್ ಹೌಸಿಂಗ್ ಫೈನಾನ್ಸ್. ಹೌಸಿಂಗ್ ಫೈನಾನ್ಸ್, ನೀವು ಬ್ಯಾಂಕ್ಗಳಿಗೆ ವಿಸಿಟ್ ಮಾಡೋದಾದ್ರೆ ಬ್ಯಾಂಕ್ಗಳಲ್ಲಿ ಹೌಸಿಂಗ್ ಲೋನ್ ಅಂತ ಹಾಕೊಂಡಿರ್ತಾರಲ್ಲ, ಅಲ್ಲಿ ಹ್ಯಾಂಡ್ ಬಿಲ್ಗಳನ್ನು ಅಂಟಿಸಿರ್ತಾರೆ, ಪೋಸ್ಟರ್ಗಳನ್ನು ಹಾಕಿರ್ತಾರೆ, ರೈಟ್? ಮನೆ ಕಟ್ಟಕ್ಕೋಸ್ಕರ ಲೋನ್ ಕೊಡ್ತಕ್ಕಂಥದ್ದು, ರೈಟ್? ಮನೆ ಕಟ್ಟೋದಕ್ಕೋಸ್ಕರ, ರೈಟ್? ಹೌಸಿಂಗ್ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ನಾಟ್ ಓನ್ಲಿ ಫಾರ್ ಹೌಸ್ ಕನ್ಸ್ಟ್ರಕ್ಷನ್, ಬರೀ ಮನೆ ಕಟ್ಟೋದಕ್ಕೆ ಮಾತ್ರ ಅಲ್ಲ, ಜೊತೆಯಲ್ಲಿ ಮನೆಯನ್ನು ರಿನ್ಯೂ ಮಾಡಿಸೋದಕ್ಕೋಸ್ಕರ, ರೆನೋವೇಷನ್, ರೈಟ್? ಮನೆ ಏನಾದರೂ ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ಡಿಸೈನ್ ಚೇಂಜ್ ಮಾಡ್ತೀವಿ ಅನ್ನೋದಾದರೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ರೈಟ್? ಈ ಥರ ಹೌಸಿಂಗ್ ಫೈನಾನ್ಸ್ ಕೊಡುತ್ತೆ, ಅದು ಫಂಡ್ ಬೇಸ್ಡ್ ಸರ್ವೀಸಸ್. ನೆಕ್ಸ್ಟ್ ಇನ್ಶೂರೆನ್ಸ್ ಸರ್ವಿಸ್. ಇನ್ಶೂರೆನ್ಸ್ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿದೆ, ರೈಟ್? Insurance is a contract between 2 parties. One is insurer, another is insured. ಒಬ್ಬನನ್ನು ಇನ್ಶೂರರ್ ಅಂತ ಕರೀತಾರೆ, ಮತ್ತೊಬ್ಬನನ್ನು ಇನ್ಶೂರ್ಡ್ ಅಂತ ಕರೀತಾರೆ. ಈ ಇಬ್ಬರೂ ಸಹ ಕಾಂಟ್ರಾಕ್ಟ್ ಒಳಪಡ್ತಾರೆ, ರೈಟ್? ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಇನ್ಶೂರ್ಡ್, ನಾವು ನೀವು ಇನ್ಶೂರ್ಡ್ ಆಗ್ತೀವಿ, ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿ ಆಗ್ತಾರೆ. ಈ ಇಬ್ಬರೂ ಸಹ ಏನು ಮಾಡ್ತಾರೆ, ಒಬ್ಬರು ಪ್ರೀಮಿಯಂನ ಕಟ್ತಾ ಹೋಗ್ತಾರೆ, ನಾವು ನೀವು, ರೈಟ್? ಇಂಡಿವಿಜುವಲ್ಸ್ ಪ್ರೀಮಿಯಂನ ಕಟ್ತಾ ಹೋಗ್ತೀವಿ. ಎಕ್ಸ್ಪೈರಿ ಆದಮೇಲೆ, ಮೆಚುರಿಟಿ ಡೇಟ್ ಆದಮೇಲೆ, ಅಥವಾ ಡೆತ್ ಆಫ್ ಎ ಪರ್ಸನ್, ವಿಚ್ ಎವರ್ ಇಸ್ ಅರ್ಲಿಯರ್, ಯಾವುದು ಮುಂಚೆ ಬರುತ್ತೆ ಅದಕ್ಕೆ ಲಮ್ಸಮ್ ಅಮೌಂಟನ್ನು ಕೊಡ್ತಾರೆ, ಅದನ್ನು ಕ್ಲೈಮ್ ಅಮೌಂಟ್ ಅಂತ ಕರೀತಾರೆ. ಇದು ಲೈಫ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಆಯಿತು. ಹಾಗೆಯೇ ಜನರಲ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಗೊತ್ತಿದೆ. 2 ವೀಲರ್ಗೆ ನೀವು ಇನ್ಶೂರೆನ್ಸ್ ಕಟ್ಟಬೇಕು, ರೈಟ್? 4 ವೀಲರ್ಗೆ ಇನ್ಶೂರೆನ್ಸ್, ಕಾರ್ಗೆ ಇನ್ಶೂರೆನ್ಸ್ ಕಟ್ಟಬೇಕು. ಟ್ರಾಫಿಕ್ ಪೊಲೀಸ್ನವರು ತಡೆ ಹಾಕಿದ್ರೆ ಟ್ರಾಫಿಕ್ ಪೊಲೀಸ್ನವ್ರು ಕೇಳ್ತಕ್ಕಂಥದ್ದು ಗಾಡಿ ಡಾಕ್ಯುಮೆಂಟ್ಸು, ಇನ್ಶೂರೆನ್ಸ್ ಕಾಪಿ ಇರಬೇಕು. ಎರಡನೇ ಕೇಳೋದು ಇನ್ಶೂರೆನ್ಸ್ ಕಾಪಿ. ಹಾಗಾದರೆ ಈ ಇನ್ಶೂರೆನ್ಸ್ ಸರ್ವಿಸಸ್ ಜನರಲ್ ಇನ್ಶೂರೆನ್ಸ್ ಅಂತ ಕರೀತಾರೆ. ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸ್ಬೋದು. ಈ ಥರ ಇನ್ಶೂರೆನ್ಸ್ ಸ್ಕೀಮ್ಗಳು, ರೈಟ್? ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಕೊಡುತ್ತೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡುತ್ತೆ, ಅದು ಫಂಡ್ ಬೇಸ್ಡ್ ಸರ್ವಿಸಸ್, ರೈಟ್? ಇನ್ಶೂರೆನ್ಸಲ್ಲೇ ಲೈಫ್ ಇನ್ಶೂರೆನ್ಸ್ ಇದೆ, ಮೆಡಿಕಲ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, ಜನರಲ್ ಇನ್ಶೂರೆನ್ಸ್ ಇದೆ, ಕ್ರಾಪ್ ಇನ್ಶೂರೆನ್ಸ್ ಇದೆ, ರೈಟ್? ಈ ಥರ ಬೇರೆ ಬೇರೆ ಥರದ ಇನ್ಶೂರೆನ್ಸ್ಗಳಿದ್ದಾವೆ. ಇನ್ಶೂರೆನ್ಸ್ ಅಂತಕ್ಕಂಥದ್ದು ಫಂಡ್ ಬೇಸ್ಡ್ ಸರ್ವಿಸಸ್ ಆಗಿರುತ್ತೆ. ನೆಕ್ಸ್ಟ್ ಫ್ಯಾಕ್ಟರಿಂಗ್ ಅಂತ ಇದೆ. ಫ್ಯಾಕ್ಟರಿಂಗ್ ಆಲ್ಸೋ ಫಂಡ್ ಬೇಸ್ಡ್ ಸರ್ವಿಸಸ್, ರೈಟ್? ಇನ್ ಡೀಟೇಲ್ ಆಗಿ ಲೀಸ್, ಹೈಯರ್, ವೆಂಚರ್, ಕನ್ಸ್ಯೂಮರ್ ಫೈನಾನ್ಸ್ ಇವನ್ನೆಲ್ಲ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಫೀಸ್ ಬೇಸ್ಡ್ ಸರ್ವಿಸಸ್ ನೋಡೋಣ. ಫೀಸ್ ಬೇಸ್ಡ್ ಸರ್ವಿಸಸ್. ಫೀಸ್ ಬೇಸ್ಡ್ ಸರ್ವಿಸಸ್ ಅಂದರೆ ಇಶ್ಯೂ ಮ್ಯಾನೇಜ್ಮೆಂಟ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಕಾರ್ಪೊರೇಟ್ ಕೌನ್ಸಿಲಿಂಗ್, loan syndication, mergers and acquisition, capital restructuring, credit rating, stock broking. ಈ ಥರದ್ದು ಫೀಸ್ ಬೇಸ್ಡ್ ಸರ್ವಿಸಸ್ ಇದೆ. ಈ 8 ಫೀಸ್ ಬೇಸ್ಡ್ ಸರ್ವಿಸಸ್ ಏನಿದೆಯಲ್ಲ, ಈ 8 ಫೀಸ್ ಬೇಸ್ಡ್ ಸರ್ವಿಸಸ್ಗಳು ಅಂದರೆ ಈ ಥರ ಸೇವೆಗಳನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡುತ್ತೆ, ರೈಟ್? ಮಾಡ್ತಕ್ಕಂಥ ಕೆಲಸಕ್ಕೆ ಫೀಸ್ ಇಸ್ಕೊಳ್ತಾರೆ, ಅದಕ್ಕೆ ಫೀಸ್ ಬೇಸ್ಡ್ ಸರ್ವಿಸಸ್
ಅಂತ ಕರೀತಾರೆ. ರೈಟ್.